ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಕನಸಿನ ಯೋಜನೆ ವಿಶ್ವಕರ್ಮ ಯೋಜನೆ ಕಾರ್ಯಕ್ರಮದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ. ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಇಂದು ತಮ್ಮ ಗೃಹ ಕಚೇರಿ ಸೇವಾ ಸದನದಲ್ಲಿ ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಕನಸಿನ ಯೋಜನೆ ವಿಶ್ವಕರ್ಮ ಯೋಜನೆ ಕಾರ್ಯಕ್ರಮದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ ಕುರಿತು ಮಾತನಾಡಿದ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಗೌಡರು, ಗ್ರಾಮೀಣ ಭಾಗದ ರೈತ ಕುಟುಂಬದವರು ಕಾರ್ಮಿಕ ವರ್ಗ ಗುಡಿ ಕೈಗಾರಿಕೆ ಮಾಡಿ ಕುಲಕಸಬು ಮುಖಾಂತರ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಲೆಂದು ಈ ವಿಶ್ವಕರ್ಮ ಯೋಜನೆಯನ್ನ ಕೇಂದ್ರ ಸರ್ಕಾರ ಕೈಗೊಳ್ಳಲಿದೆ. ದುಡಿಯುವ ಕೈಗಳಿಗೆ ತರಬೇತಿ ನೀಡಿ ತದನಂತರ ತರಬೇತಿಗೆ ತಕ್ಕಂತೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ನೀಡುವ ಮೂಲಕ ಉತ್ತೇಜನ ನೀಡಲಾಗುತ್ತಿದೆ. ಸಾರ್ವಜನಿಕರು ಇದನ್ನ ಸದುಪಯೋಗ ಪಡಿಸಿಕೊಂಡು ಉತ್ತಮ ಜೀವನ ನಡೆಸಿ ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಎಂದು ಮನವಿ ಮಾಡಿದ್ದಾರೆ. ಇನ್ನು ಹೆಚ್ಚಿನದಾಗಿ ಹಳ್ಳಿಗಾಡಿನ ಜನ ಈ ವಿಶ್ವಕರ್ಮ ಯೋಜನೆಯ ಸೌಲಭ್ಯವನ್ನ ಪಡೆದುಕೊಳ್ಳಲು ಯೋಜನೆಯ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡುವಂತೆ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ದೀಪಕ್, ಗ್ರಾಮಾಂತರ ಮಂಡಲಾಧ್ಯಕ್ಷರಾದ ಚಿಕ್ಕಣ್ಣ, ನಗರ ಮಂಡಲಾಧ್ಯಕ್ಷರಾದ ಗಿರಿಧರ್, ಮುಖಂಡರಾದ ಗಾಂಜಲಗುಂಟೆ ಮುನಿರಾಜು, ಲಕ್ಷ್ಮೀನಾರಾಯಣ್, ಕೃಷ್ಣಪ್ಪ, ಮೂಗನಹಳ್ಳಿ ರಾಮು, ಹನುಮಂತ ನಾಯಕ, ಪದ್ಮಾ ಮಂಜುನಾಥ್, ಕವಿತಾ, ಸೈಯದ್ ಬಾಬಾ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸೆಂಟ್ರಲ್ ಗವರ್ಮೆಂಟ್ ಇಂದ ಇಲ್ಲಿವರೆಗೆ ಹೆಣ್ಣು ಮಕ್ಕಳಿಗಾಗಿ ಏನೆಲ್ಲ ಕೆಲಸವನ್ನ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ಮಾಡಿದ್ದಾರೆ. ಈಗ ಉಜಾಲ ಅಂತ ಯೋಜನೆ ಬಂತು. ನಾವೆಲ್ಲ ಹಳ್ಳಿ ಕಡೆ ಹೆಣ್ಮಕ್ಳು ಮೊದಲು ಏನು ಮಾಡೋರಂದ್ರೆ ದಿನೇ ಹೋಗ್ಬಿಟ್ಟು ಸೌದೆಗಳು ತಗೊಂಡು ಮುಳ್ಳುಗಳು ತಂದು ಇಟ್ಟು ಅಡುಗೆ ಮಾಡ್ತಿದ್ದವಲ್ಲ. ಅದಾದ್ಮೇಲೆ ಗ್ಯಾಸನ್ನ ಉಜಾಲ ಯೋಜನೆ ಮುಖಾಂತರ ಮನೆ ಮನೆಗೆ ಕೊಡುವಂಥದ್ದು. ಯಾರೋ ಶ್ರೀಮಂತರು ಕೊಂಡ್ಕೊಳ್ಳೋರು ಮಾಡೋರು. ಬಹುಪಾಲು ಇವತ್ತು ಗ್ರಾಮೀಣ ಭಾಗದಲ್ಲಿ ಸೌದೆ ಅಡುಗೆ ಮಾಡೋರು ಯಾರಿದ್ದಾರೆ? ಯಾರು ಇಲ್ಲ. ಎಲ್ಲರ ಮನೆಯಲ್ಲೂ ಗ್ಯಾಸ್ ಇದೆ. ಇದು ಕೇವಲ ಶಿರಾದಲ್ಲಿ ಒಂದಲ್ಲ, ತುಮಕೂರಿನಲ್ಲಿ ಒಂದಂತಲ್ಲ, ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ಮನೆಯಲ್ಲಿ ಮೊದಲು ಯಾರು ಶ್ರೀಮಂತರ ಮನೆ ಗ್ಯಾಸ್ ಸ್ಟವ್ ಇರ್ತಿದ್ರು ಅಲ್ವಾ? ಇವತ್ತೇನಾಗಿದೆ? ಪ್ರತಿ ಮನೆಯಲ್ಲೂ ಕೂಡ ಗ್ಯಾಸ್ ಸ್ಟವ್ ಇದೆ. ಆಯ್ತು. ಎರಡನೇದಾಗಿ ಈಗ ಜಲ್ ಜೀವನ್ ಮಿಷನ್ ಅಂತ ಮನೆ ಮುಂದೆ ನಲ್ಲಿ ಹಾಕ್ಬಿಟ್ಟು ನೀರು ಕೊಡೋದು. ಯಾರ ಮಾಹಿತಿ ಮೊದಲು ನಾವು ಬೆಂಕಿ ಹಿಡ್ಕೊಂಡು, ನಾನು ಹಳ್ಳಿ ಪ್ರಧಾನ ಇದೆಲ್ಲ ಹೊಸಳ್ಳಿ ಅಂತ ಗ್ರಾಮ, ಅರ್ಥ ಆಯ್ತಲ್ಲ? ನಾವೆಲ್ಲ ಬೆಂಕಿ ಹಿಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕೈಯನ್ನು ಇಟ್ಕೊಂಡು ಸೈಕಲ್ ಕಟ್ಕೊಂಡು ನೀರು ಹೊಡಿತಿದ್ವಿ. ಇವಾಗ ಏನಾಗ್ತಾ ಇದೆ? ನಿಮ್ಮ ಮನೆ ಮುಂದೆ ಒಂದು ನಲ್ಲಿ ಹಾಕ್ಬಿಟ್ಟು ನೀರು ಕೊಡೋದು. ಇದನ್ನ ಯಾರು ಮಾಡಿದ್ದು? ಕೇಂದ್ರ ಸರ್ಕಾರದ ಯೋಜನೆ ಜಲ್ ಜೀವನ್ ಮಿಷನ್. ಆಯ್ತದ? ಅದರ ಜೊತೆಗೆ ಈಗ ರಾಜ್ಯ ಸರ್ಕಾರ ಕೂಡ ನಿಮ್ಗೆ ಹಲವಾರು ಯೋಜನೆಗಳನ್ನು ಮಾಡ್ತಾ ಇದೆ. ನಿಮಗೆ ಸ್ತ್ರೀ ಶಕ್ತಿ ಯೋಜನೆ ಮುಖಾಂತರ ಹೆಣ್ಣು ಮಕ್ಕಳು ಫ್ರೀಯಾಗಿ ಬಸ್ನ ಓಡಾಡಲಿ ಅಂತ ಹೇಳಿ ಆಯ್ತು, ಶಕ್ತಿ ಯೋಜನೆ ಮುಖಾಂತರ. ಹಾಗೆ ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತ 2,000 ರೂಪಾಯಿ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದು ದೂರದೃಷ್ಟಿ ಇದೆ. ಇವತ್ತೇನು ವಿಶ್ವಕರ್ಮ ಯೋಜನೆ ಇದೆ, ಈ ನಮ್ಮ ದೇಶ ಇದೆಯಲ್ಲ, ಭಾರತ ದೇಶ ಇದೆಯಲ್ಲ, ಈ ದೇಶ ಹಳ್ಳಿಗಳ ದೇಶ. ಈ ಗುಡಿ ಕೈಗಾರಿಕೆಗಳು ಅಂತ ಕರಿತೀವಿ. ಏನು ಕರಿತೀವಿ? ಗುಡಿ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳು ಅಂತ. ಈಗ ಮನೆಯಲ್ಲಿ ಈ ಬುಟ್ಟಿ ಎಣಿಯೋದು ಅಲ್ವಾ, ಚಾಪೆ ಎಣಿಯೋದಿರ್ಬೋದು, ಹೂ ಕಟ್ಟೋದಿರ್ಬೋದು. ಹಿಂದೆ ನಾವು ಯಾವುದ್ರ ಮೇಲೆ ಅವಲಂಬಿತವಾಗಿರಲಿಲ್ಲ. ಹಳ್ಳಿಯಲ್ಲಿ ಹೆಂಗಿತ್ತು ಮೊದಲು ಅಂದರೆ ಕುಂಬಾರ ಮಡಿಕೆ ಮಾಡ್ಕೊಡೋದು, ಕಮ್ಮಾರ ಬಚ್ಚು ಕೊಡ್ಲಿ ಆಯುಧಗಳು ಮಾಡ್ಕೊಡೋದು, ನೇಗಿಲು ಇದು ಮಾಡ್ಕೊಡೋದು, ಬಡಗಿ ನೇಗಿಲು ಮಾಡ್ಕೊಡೋದು. ಹೌದಾ? ಮೊದಲ ನಮ್ಮ ಮಳೆಗಾಲ ಅಂತ ಇದ್ದೀವಿ. ಅದಾದ್ಮೇಲೆ ಈ ಅಕ್ಸಾರಿಗೆ ನೋಡಲಿ ಆತ ಬಂಗಾರ ಮಾಡ್ಕೊಡೋದು, ಊರಲ್ಲಿ ಒಬ್ಬ ಕೈಯಲ್ಲಿ ನೋಡು ಅವ್ನು ಬಟ್ಟೆ ಕೊಡೋದು. ನಮ್ಮೂರಿನಲ್ಲಿ ಏನೇನು ಅಗತ್ಯ ಇದೆ ನಮಗೆ ಅದೆಲ್ಲ ನಮ್ಮೂರಲ್ಲೇ ಆಗುತ್ತೆ. ಈಗ ಹಂಗಿಲ್ಲ. ಈಗೆಲ್ಲ ನಾವು ಬೇರೆಯವ್ರ ಮೇಲೆ ಆಲೋಚನೆ ಮಾಡಬೇಕು. ಪ್ಲಾಸ್ಟಿಕ್ ಬಿಂದಿಗೆಗಳು ಬಂದಿದ್ದಾವೆ ಅಲ್ವಾ, ಮಡಿಕೆ ಪಾತ್ರೆಗಳಿಲ್ಲ. ಈಗ ಅದು ನಮ್ಮ ಯೋಜನೆ ಕನಸೇನೆಂದ್ರೆ ಹಳ್ಳಿಗಳು ಸ್ವಾವಲಂಬಿಗಳಾಗಬೇಕು. ಅವರ ಬೇಕಾದ್ದೆಲ್ಲ ಹಳ್ಳಿನಲ್ಲಿ ಈಗ ಕಮ್ಮಾರ ಕಬ್ಬಣ ಕೊಡ್ತಾರೆ. ಇದು ಮತ್ತೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಅವರ ಕುಲಕಸಬುಗಳಲ್ಲಿ ಗ್ರಾಮೀಣ ಭಾಗದಲ್ಲಿ. ಅದಕ್ಕೆ ಸರ್ಕಾರ ಏನು ಮಾಡ್ತಾರೆ, ನಿಮಗೆ ಮೊದಲನೇದಾಗಿ ಟ್ರೈನಿಂಗ್ ಕೊಡೋದು. ಟ್ರೈನಿಂಗು ಕೊಟ್ಟು, ಹೂ ಕಟ್ಟೋದು ಹೆಂಗೆ ಅಂತಲೂ ಹೇಳ್ಕೊಟ್ಟು, ಬುಟ್ಟಿ ಮಾಡೋದು ಹೆಂಗೆ ಅಂತಲೂ ಹೇಳ್ಕೊಟ್ಟು, ಪ್ರತಿಯೊಂದನ್ನು ಹೇಳ್ಕೊಟ್ಟು ಅದನ್ನು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆದಮೇಲೆ ನಿಮಗೆ ಮೊದಲನೇದಾಗಿ 50,000 ರೂಪಾಯಿ, 20,000, 30,000, 50,000 ರೂಪಾಯಿ ಹಣವನ್ನು ಯಾವುದೇ ಜಮೀನು ಅಡಗಿಸ್ಕೊಂಡಂಗೆ, ಸೆಕ್ಯೂರಿಟಿ ಇದ್ದಂಗೆ ಸರ್ಕಾರ ನಿಮಗೆ ಕೊಡುವಂಥ ಕೆಲಸವನ್ನು
ಮಾಡ್ತಾರೆ. ಯಾರು ಕೊಡೋದನ್ನ? ಕೇಂದ್ರ ಸರ್ಕಾರ ಮೋದಿಯವರು ಕೊಡ್ತಾ ಇರೋದು. ಯಾಕೆಂದ್ರೆ ನೀವೆಲ್ಲ ಹೋಗ್ಬಿಟ್ಟು ಬೇರೆ ಮುಂದೆ ಬರೀ ಭಿಕ್ಷೆ ಬಿಡೋದಾಯ್ತು, ಫ್ರೀ ಕೊಡ್ರಿ, ಉಚಿತ ಕೊಡ್ರಿ, ಉಚಿತ ಕೊಡ್ರಿ ಅಂತ. ಆದರೆ ಈ ಯೋಜನೆ ಹೇಗಿದೆ ಅಂದ್ರೆ ಮೊದಲನೇದಾಗಿ 50,000 ಕೊಡ್ತಾರೆ, ಅದಕ್ಕೆ 5% ಬಡ್ಡಿ. 5% ಬಡ್ಡಿ ಅಂದ್ರೆ ಎಷ್ಟಾಗುತ್ತೆ? 50 ಪೈಸೆ ಬರಲ್ಲ, ನಿಮ್ಗೊಂದು 40 ಪೈಸೆ ಬರುತ್ತೆ, 30-40 ಪೈಸೆ ಬಡ್ಡಿ ಬರುತ್ತೆ ಅಷ್ಟೇ. ಅದು ಯಾಕೆ ಅಂತ ಹೇಳಿದ್ರೆ ಉಚಿತವಾಗಿ ಕೊಟ್ರೆ ಅದಕ್ಕೆ ಬೆಲೆ ಇರಲ್ಲ, ಆಯ್ತಲ್ಲ? ಈಗ ಆ 50,000 ತಗೊಂಡು ನೀವು ನಿಮ್ಗೆ ಏನ್ ಬೇಕು ಅದಕ್ಕೆ ಸಲಕರಣೆಗಳು ಅದೆಲ್ಲ ಕೊಂಡ್ಕೋಬೇಕು. ಮನೆ ಪರ ಗ್ರಾಹಕರಿರ್ತಾರೆ. ನೀವು ಗೋಲ್ಡ್ ಸ್ಮಿತ್ ಆಗಿರ್ಬೋದು, ಮಾಲಕಾರ ಆಗಿರ್ಬೋದು, ಟೈಲರಿಂಗ್ ಅಲ್ಲಿ ಇರೋರಾಗಿರ್ಬೋದು, ಅಥವಾ ಕುಂಬಾರರಾಗಿರ್ಬೋದು, ಅಥವಾ ಮೀನು ಮಾರಾಟಗಾರ ಆಗಿರ್ಬೋದು. ಹೀಗೆ ಹಲವಾರು ಗುಂಪುಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿ ಅವರಿಗೆ ಈ ಸ್ಕೀಮಿನ ಅಂತರ್ಗತದಲ್ಲಿ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಲಾಭದಾಯಕವಾಗಿ ನಿಮ್ಮ ವೃತ್ತಿಯನ್ನು ಇನ್ನೂ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಐಡಿಯಾದಿಂದ ಈ ಸ್ಕೀಮನ್ನು ಕೇಂದ್ರ ಸರ್ಕಾರದವರು ಡಿಸೈನ್ ಮಾಡಿದ್ದಾರೆ. ಸೊ ನಿಮಗೆ ಇದರಿಂದ ಬೆನಿಫಿಟ್ಗಳೇನು? ಸೊ ಮೊದಲನೇ ಬೆನಿಫಿಟ್ ಅಂದರೆ ಇದು ತುಂಬ ಈಸಿಯಾಗಿ ನಿಮಗೆ ಲೋನ್ ಸಿಗುತ್ತೆ. ಇದರಲ್ಲಿ ನಿಮಗೆ ಯಾವುದೇ ತರಹದ ಡಾಕ್ಯುಮೆಂಟ್ಗಳು ಬೇಕಾಗಿಲ್ಲ. ನಿಮ್ಮ ಕಡೆಯಿಂದ ಬೇಕಾಗಿರೋದು ಕೇವಲ ಆಧಾರ್ ಕಾರ್ಡು ಮತ್ತು ನಿಮ್ಮದು ಪಾನ್ ಕಾರ್ಡು ಅಥವಾ ನಿಮ್ಮ ಐಡೆಂಟಿಫಿಕೇಶನ್ ಅನ್ನು ನಮಗೆ ದೃಢೀಕರಣ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಐಡೆಂಟಿಫಿಕೇಶನ್ ವೋಟರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು. ಇಷ್ಟಂತೂ ಎಲ್ಲ ಪ್ರಜೆಗಳಂತೂ ಇದ್ದೇ ಇದೆ. ಸೊ ಇದು ಮೊದಲನೇ ಬೆನಿಫಿಟ್. ಸೊ ಇದರ ಎರಡನೇ ಬೆನಿಫಿಟ್ ಏನು ಅಂದರೆ ತುಂಬ ಕಡಿಮೆ ಬಡ್ಡಿ ದರದಲ್ಲಿ ಸಾಲ. ಸೊ ಕೇಂದ್ರ ಸರ್ಕಾರ ಕೇವಲ 5% ನಿಮಗೆ ಈ ಸಾಲವನ್ನು ಕೊಡ್ತಾ ಇದೆ. ಸೊ 5% ಯಾವಾಗ ಅಂದರೆ ನೀವು ಬ್ಯಾಂಕು ನಿಮಗೆ ಸಾಲ ಕೊಟ್ಟಾದ ಮೇಲೆ ನೀವು ಪ್ರತಿ ತಿಂಗಳು ಅದನ್ನು EMI ಮುಖಾಂತರ ಕಟ್ತಾ ಇದ್ದೀರಾ. ಸೊ EMI ಮುಖಾಂತರ ಕಟ್ಟಿದ ಮೇಲೆ 5% ಮಾತ್ರ ನೀವು ಬಡ್ಡಿ ಕಟ್ತೀರಾ. ಉಳಿದಿದ್ದ 8% ಕೇಂದ್ರ ಸರ್ಕಾರವೇ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಹಾಕುತ್ತೆ. ಸೊ ಇದು ನಿಮಗೆ ಮುಖ್ಯವಾದ ಒಂದು ಬೆನಿಫಿಟ್ ಆಗಿದೆ. ಸೊ ಹಾಗಾಗಿ ಇದ್ರ ಉದ್ದೇಶ ಏನು ಅಂದರೆ ತುಂಬ ಜನರಿಗೆ ಬ್ಯಾಂಕ್ ಸಾಲ ಅಂದರೆ ಹೆದರಿಕೆ ಇರುತ್ತೆ. ತುಂಬ ಜಾಸ್ತಿ ಬಡ್ಡಿ ಇರುತ್ತೆ, ಅಥವಾ ತುಂಬ ದಿನ ಓಡಾಡಬೇಕಾಗುತ್ತೆ, ಅಥವಾ ತುಂಬ ಕ್ಲಿಷ್ಟಕರವಾದ ಪ್ರೊಸೀಜರ್ ಎಲ್ಲ ಇರುತ್ತೆ ಅಂತ ಇರುತ್ತೆ. ಸೊ ಈ ಒಂದು ತಿಳುವಳಿಕೆಯಿಂದ ಜನರನ್ನ ಹೊರಗಡೆ ತರಬೇಕು ಅಂತ ಈ ಥರ ಒಂದು ಸ್ಕೀಮನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ. ಸೊ ದಯವಿಟ್ಟು ಎಲ್ಲರೂ ಈ ಸ್ಕೀಮಿನ ಉಪಯೋಗವನ್ನು ಪಡ್ಕೋಬೇಕು. ನಿಮ್ಮ ವೃತ್ತಿಯಲ್ಲಿ ಇನ್ನೂ ಜಾಸ್ತಿ ನೀವು ಪ್ರಗತಿಯನ್ನು ಸಾಧಿಸಬೇಕು ಅನ್ನೋದೇ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಬ್ಯಾಂಕಿನ ಆಶಯವಾಗಿರುತ್ತದೆ. ಧನ್ಯವಾದ. ಸನ್ಮಾನ್ಯ ಮೋದಿಜಿಯವರ ಮಹತ್ವಾಕಾಂಕ್ಷಿ ಯೋಜನೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ಜನ, ರೈತ ಕುಟುಂಬಗಳಿರ್ಬೋದು, ಏನು ಹಿಂದೆ ನಮ್ಮ ಗುಡಿ ಕೈಗಾರಿಕೆಗಳು ಅಂತ ಇತ್ತು, ಏನು ನಮ್ಮ ಜನ ಅದು ಪುಟ್ಟಿ ನೆನೆಯೋದಿರ್ಬೋದು, ಕಮ್ಮಾರಿಕೆ ಇರ್ಬೋದು, ಚಮ್ಮಾರಿಕೆ ಇರ್ಬೋದು, ಅಥವಾ ಅಕ್ಕಸಾಲಿಗರಿರ್ಬೋದು, ಈ ರೀತಿ ಯಾವುದೇ ಹೂ ಕಟ್ಟೋದಿರ್ಬೋದು, ನಮ್ಮ ಗ್ರಾಮೀಣ ಭಾಗದ ಜನತೆ ಸ್ವಾವಲಂಬಿಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಕಳೆದ ವರ್ಷದ ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಇಟ್ಟು ಕೆನರಾ ಬ್ಯಾಂಕ್, ಗೌರ್ಮೆಂಟ್ ಬ್ಯಾಂಕ್ಗಳ ಮುಖಾಂತರ ರೈತರಿಗೆ, ಗ್ರಾಮೀಣ ಭಾಗದ ಜನಕ್ಕೆ ಕಸಬನ್ನು ಮಾಡಿ, ಅವರ ಕುಲ ಕಸಬನ್ನು ಮಾಡಿ ಜೀವನ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು ಅಂತೇಳಿ ಅವ್ರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ, ಯಾವುದೇ ಗ್ಯಾರಂಟಿ ಇಲ್ಲದೆ 50,000ದಿಂದ 2 ಲಕ್ಷ ರೂಪಾಯಿವರೆಗೆ ಮೊದಲನೇ ಬಾರಿಗೆ 50,000 ರೂಪಾಯಿ ಕೊಡ್ತಾರೆ. ಆ 50 ಟ್ರೈನಿಂಗ್ ಕೂಡ ಕೊಡ್ತಾರೆ. ಅವ್ರು ಏನು ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ, ಅದು ಟೈಲರಿಂಗ್ ಇರ್ಬೋದು, ಹೂ ಕಟ್ಟೋದಿರ್ಬೋದು, ಪುಟ್ಟಿ ಎಣೆಯೋದಿರ್ಬೋದು, ಚಾಪೆ ಎಣೆಯೋದಿರ್ಬೋದು, ಈ ರೀತಿ ಎಲ್ಲ ಕೆಲಸಗಳು ಕೂಡ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ತದನಂತರ ಅವರಿಗೆ ಬ್ಯಾಂಕ್ ಮುಖಾಂತರ
ಲೋನನ್ನು ಕೊಡೋದು. ಆ ಲೋನ್ಗೆ ಕೇವಲ 5% ಬಡ್ಡಿ ದರ. ಅವರು ಒಂದು ವೇಳೆ ಕಟ್ಟಲಿಲ್ಲ ಅಂದರೆ ಮಾತ್ರ ಅದು 18% ಆಗುತ್ತೆ. ಕಟ್ಟಿದ್ರೆ ಯಾವುದು 18 ತಿಂಗಳ ಸಮಯ ಇರುತ್ತೆ. 18 ತಿಂಗಳ ಸಮಯದ ಒಳಗಡೆ ನೀವು ತಗೊಂಡಂಥ ಹಣವನ್ನು 18 ಕಂತುಗಳಲ್ಲಿ ವಾಪಸ್ ಕಟ್ಟಬೇಕು. ಅದು ಕಟ್ಟಿದ ಮೇಲೆ ಮತ್ತೆ ಅದಕ್ಕೆ ಡಬಲ್ 50,000 ತೊಗೊಂಡಿದ್ರೆ 1 ಲಕ್ಷ, 1 ಲಕ್ಷ ತೊಗೊಂಡಿದ್ರೆ 2 ಲಕ್ಷ ರೂಪಾಯಿ ಹಣವನ್ನು ಮತ್ತೆ ಕೊಡ್ತಾರೆ. ಅದನ್ನು ಮತ್ತೆ 18 ತಿಂಗಳಲ್ಲಿ ಕಟ್ಟಿದ್ರೆ ಈ ರೀತಿಯಾಗಿ ದುಪ್ಪಟ್ಟು ಹಣವನ್ನು ನಿಮಗೆ ಸಾಲದ ರೂಪದಲ್ಲಿ ಕೊಟ್ಟು ನಿಮಗೆ ಸ್ವಾವಲಂಬಿ ಜೀವನ ಮಾಡಿಸೋದಕ್ಕೆ, ನಿಮಗೆ ತಮ್ಮ ಕಾಲ ಮೇಲೆ ತಾವು ನಿಂತು ಜೀವನ ನಿರ್ವಹಣೆ ಮಾಡಿ ತಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ಸಿರಾ ತಾಲೂಕಿನಲ್ಲಿ ಇಲ್ಲಿವರೆಗೆ ಕೇವಲ 8,000 ಜನ ಅರ್ಜಿಗಳು ಬಂದಿದೆ. ಇದಕ್ಕೆ 8,000 ಸಾಕಾಗಲ್ಲ. ಈ ತಾಲೂಕಿನ ಜನಸಂಖ್ಯೆ ಒಂದು 3 ಲಕ್ಷದ ಮೇಲಿದೆ. ಮತದಾರರ ಸಂಖ್ಯೆ ಒಂದು 5 ಲಕ್ಷಕ್ಕೆ ಮೇಲೆ ಹೆಚ್ಚು ಜನ ಇದ್ದಾರೆ. ಹಾಗಾಗಿ ಕನಿಷ್ಠ ಲಕ್ಷಗಟ್ಟಲೆ ಜನ ಇದರ ಉಪಯೋಗವನ್ನು ಪಡಿಬೇಕಾಗತ್ತೆ. ಹಾಗಾಗಿ ತಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ವಿನಂತಿ ಮಾಡೋದೇನೆಂದರೆ, ಯಾರ್ಯಾರು ಹಳ್ಳಿಗಾಡಿನ ಜನ ಕುಲಪ ಕಸಬುಗಳನ್ನ ಅಥವಾ ಮನೆ ಕಸಬುಗಳನ್ನು ಗೃಹ ಕೈಗಾರಿಕೆಗಳನ್ನು ಅನುಭವ ಇದೆ ನಡೆಸ್ತೀರಿ ಅಂಥವರೆಲ್ಲ ಬಂದು ಈ ಸೌಲಭ್ಯವನ್ನು ಪಡ್ಕೋಬೇಕು, ಸ್ವಾವಲಂಬಿಗಳಾಗಿ ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ. सर मैनेजर सर तुम्हें एक दो बात करा कौन ಕೆನರಾ ಬ್ಯಾಂಕ್ में आया था कोई भी हमें ಸ್ಪಂದಿಸ್ತೀವಿ ಅಂತ ಹೇಳಿ ಮಾತಾಡಿ. ಯಾಕಂದ್ರೆ ಮ್ಯಾನೇಜರ್ಗಳು ಸಿಗಲ್ಲ. ಯಾರಿಗಾದ್ರೂ ಬೇಕಾದ್ರೆ ನಮ್ಮ ಆಫೀಸಿಗೆ ಬಂದ್ರೆ ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಅದು ಕೊಟ್ಬಿಡಿ ಸರ್ ಒಂದು ಬೈಟ್. ಅದು ನಿಮಗೆ ಅದು ಅದನ್ನು ಒಂದ್ ವೇಳೆ ನೇರವಾಗಿ ಏನಾದರೂ ಸಂಪರ್ಕಕ್ಕೆ ಸಿಗಲಿಲ್ಲ, ತೊಂದರೆ ಆಗ್ತಾ ಇದೆ ಅಂದರೆ ನೀವು ನಮ್ಮ ಆಫೀಸಿಗೆ ಬಂದರೆ ನಾವು ನಮ್ಮಲ್ಲಿ ಕೂತಿರೋ ಏನಿದ್ರೆ ಜನ, ಅದಕ್ಕಿಂತ ಜನ ಕೂರಿಸಿ ಬ್ಯಾಂಕ್ನವ್ರ ಜೊತೆ ಕೋಆರ್ಡಿನೇಟ್ ಮಾಡಿಸಿ, ಬ್ಯಾಂಕ್ನವ್ರ ಜೊತೆ ನಾವು ಮಾತಾಡಿ ನಿಮ್ಗೆ ಎಷ್ಟು ಜನ ಬಂದರೂ ಕೂಡ ಆ ಸಾಲ ಸೌಲಭ್ಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ. ಯಾರಿಗೂ ನೀವು ಒಂದೇ ಒಂದು ರೂಪಾಯಿ ಕೂಡ ಯಾರೂ ಕೂಡ ಹಣವನ್ನು ಕೊಡಬೇಕಾದಂಥ ಅಗತ್ಯ ಇಲ್ಲ. ಅದು ನಿಮಗೆ ಮನಸ್ಸಿನಲ್ಲಿ ಇರಲಿ. ಯಾವುದೇ ಮಧ್ಯವರ್ತಿಗಳಿಲ್ಲ ಇಲ್ಲಿ, ನೇರವಾಗಿ ಬ್ಯಾಂಕ್ನವರೇ ಕೊಡೋದು. ಆದರೆ ಒಂದು ವೇಳೆ ನಿಮ್ಗೇನಾದರೂ ಸಕಾಲಕ್ಕೆ ಅವ್ರು ಸಿಗಲಿಲ್ಲ ಅಂದರೆ ನೀವು ಒಟ್ಟಾಗಿ ಅರ್ಜಿಗಳನ್ನು ತಂದು ಕೊಟ್ಟರೆ ಅದನ್ನು ನಾನು ಬ್ಯಾಂಕ್ನವ್ರಿಗೆ ಕಳಿಸಿ, ಮ್ಯಾನೇಜರ್ಗೆ ಕಳಿಸಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇಮ್ಮಿಡಿಯೇಟಾಗಿ ನಿಮಗೆ ಕರೆದು ಟ್ರೈನಿಂಗ್ ಕೊಟ್ಟು ಹಣವನ್ನು ಸ್ಯಾಂಕ್ಷನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನೀವು ಹೋಗಿ 10 ಜನಕ್ಕೆ ಹೇಳಿ ನಿಮ್ಮೂರಿನಲ್ಲಿ, ಅವ್ರಿಗೆ ಈಗ ಕೊಡ್ತಾರಮ್ಮ, ಈಗ ಕರೀತಾರೆ ಎಲ್ಲರೂ. जो भी हमारे पास पीएम विश्वकर्मा के एप्लीकेंट्स आ रहे हैं, so then and there we are sanctioning, and if any civil remark is not there, we are sanctioning then and there. Already we have sanctioned around 700 applications, 400 already disbursed. Today we have also organized this camp. We are thankful to you, sir, that you have given the chance to organize this type of events, and already we have brought some 50 applications today itself. Those who have handed over to the sanction memorandum, we will get the signed here then and there itself, and we will disburse the amount into their account. So I request to take this opportunity and kindly repay the amounts within 18 months to get another tranche of loans, which is around 2 lakhs. Up to 2 lakhs you can give under PM Vishwakarma. And the rate of interest already you have told, sir, this is 5% rate of interest we are charging. If it is in overdue, and then it will be charged 13%. But there is a interest subvention is there, 8% government is giving, only 5% they have to take. So they can make their life better by getting this opportunity. So thank you. ಅವ್ರು ಬಂದು ಒಳ್ಳೆಯದಾಗಲಿ.